ಮೊದಲನೇ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ನಾನು ಮಾತಾಡಕ್ಕೆ ಬಂದಿದ್ದು ಇದೇ ನಾಗಮಂಗಲಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆ ಬಂದಿದ್ದೆ. ಆವತ್ತು ನಾನು ಹೇಳಿದ್ದೆ, ದೇಶ ಕಾಯಕ್ಕೆ ಮೋದಿ, ಕಾವೇರಿ ಕಾಯಕ್ಕೆ ಕುಮಾರಣ್ಣ ಅಂತ ಹೇಳಿದ್ದೆ. ಇದಾಗಿ 15 ದಿನದ ನಂತರ ಈ ಊರಿಗೆ ವಾಪಸ್ ಬಂದು ಈ ಜನಸಾಗರವನ್ನು ನೋಡಿದ್ರೆ ನಿಶ್ಚಿತವಾಗಿಯೂ ಕುಮಾರಣ್ಣನ ಕಾವೇರಿ ಕಾಯಕ್ಕೆ ನೀವು ಲೋಕಸಭೆ ಕಳಿಸ್ತೀರಂತ ಗೊತ್ತಾಗಿದೆ. ಬಂಧುಗಳೇ, ಜೂನ್ 4ನೇ ತಾರೀಕು ರಿಸಲ್ಟ್ ಬರುತ್ತೆ. ಸಂಜೆ 4-5 ಗಂಟೆ ಅಷ್ಟೊಳಗಡೆ ದೇಶದ 543 ಲೋಕಸಭಾ ಕ್ಷೇತ್ರಗಳ ಫಲಿತಾಂಶ ಬರುತ್ತೆ. ಆವತ್ತು 4-5 ಗಂಟೆ ಅಷ್ಟರಲ್ಲಿ 3ನೇ ಬಾರಿಗೆ ಈ ದೇಶವನ್ನ ಕಾಯೋದಕ್ಕೆ ನರೇಂದ್ರ ಮೋದಿಜಿಯವರು ಪ್ರಧಾನಿಯಾಗಿ ನಿಯುಕ್ತಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಯಾರಿಗಾರು ಸಂಶಯ ಇದೆಯಾ? ಯಾರಿಗಾರು ಸಂಶಯ ಇದೆಯಾ? ಹಾಗೆ ನರೇಂದ್ರ ಮೋದಿಜಿಯವರು ದೇಶ ಕಾಯಕ್ಕೆ 3ನೇ ಬಾರಿಗೆ ಪ್ರಧಾನಿಯಾಗಿ ನಿಯುಕ್ತಿ ಆಗುವಂತ ಸಂದರ್ಭದಲ್ಲಿ ಕಾವೇರಿಯನ್ನ ಕಾಯಕ್ಕೆ ಮಂಡ್ಯದಿಂದ ಯಾರನ್ನ ಕಳಿಸ್ಬೇಕು? ಕುಮಾರಣ್ಣವ್ರನ್ನ ಕಳಿಸ್ಬೇಕು. ನೀವು ಮೊದಲನೇ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ನಾನು ಮಾತಾಡಕ್ಕೆ ಬಂದಿದ್ದು ಇದೇ ನಾಗಮಂಗಲಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆ ಬಂದಿದ್ದೆ. ಆವತ್ತು ನಾನು ಹೇಳಿದ್ದೆ, ದೇಶ ಕಾಯಕ್ಕೆ ಮೋದಿ, ಕಾವೇರಿ ಕಾಯಕ್ಕೆ ಕುಮಾರಣ್ಣ ಅಂತ ಹೇಳಿದ್ದೆ. ಇದಾಗಿ 15 ದಿನದ ನಂತರ ಈ ಊರಿಗೆ ವಾಪಸ್ ಬಂದು ಈ ಜನಸಾಗರವನ್ನು ನೋಡಿದ್ರೆ ನಿಶ್ಚಿತವಾಗಿಯೂ ಕುಮಾರಣ್ಣನ ಕಾವೇರಿ ಕಾಯಕ್ಕೆ ನೀವು ಲೋಕಸಭೆ ಕಳಿಸ್ತೀರಂತ ಗೊತ್ತಾಗಿದೆ. ಬಂಧುಗಳೇ, ಜೂನ್ 4ನೇ ತಾರೀಕು ರಿಸಲ್ಟ್ ಬರುತ್ತೆ. ಸಂಜೆ 4-5 ಗಂಟೆ ಅಷ್ಟೊಳಗಡೆ ದೇಶದ 543 ಲೋಕಸಭಾ ಕ್ಷೇತ್ರಗಳ ಫಲಿತಾಂಶ ಬರುತ್ತೆ. ಆವತ್ತು 4-5 ಗಂಟೆ ಅಷ್ಟರಲ್ಲಿ 3ನೇ ಬಾರಿಗೆ ಈ ದೇಶವನ್ನ ಕಾಯೋದಕ್ಕೆ ನರೇಂದ್ರ ಮೋದಿಜಿಯವರು ಪ್ರಧಾನಿಯಾಗಿ ನಿಯುಕ್ತಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಯಾರಿಗಾರು ಸಂಶಯ ಇದೆಯಾ? ಯಾರಿಗಾರು ಸಂಶಯ ಇದೆಯಾ? ಹಾಗೆ ನರೇಂದ್ರ ಮೋದಿಜಿಯವರು ದೇಶ ಕಾಯಕ್ಕೆ 3ನೇ ಬಾರಿಗೆ ಪ್ರಧಾನಿಯಾಗಿ ನಿಯುಕ್ತಿ ಆಗುವಂತ ಸಂದರ್ಭದಲ್ಲಿ ಕಾವೇರಿಯನ್ನ ಕಾಯಕ್ಕೆ ಮಂಡ್ಯದಿಂದ ಯಾರನ್ನ ಕಳಿಸ್ಬೇಕು? ಕುಮಾರಣ್ಣವ್ರನ್ನ ಕಳಿಸ್ಬೇಕು. ನೀವು